ಶ್ರೀ ಕ್ಷೇತ್ರ ಅತ್ತಿವಟ್ಟ ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲಿ ತಮ್ಮ ಸಮಸ್ಯೆಗಳನ್ನು ಕಳೆದುಕೊಳ್ಳಲು ಸಾಲು ಸಾಲಾಗಿ ತಾಯಿಯ ಮೊರೆ ಬರುತ್ತಿರುವ ಭಕ್ತಗಣ. ಹೌದು, ಇಲ್ಲಿ ನಡೆಯುವ ಬೆಲ್ಲದಚ್ಚು ದೀಪಾರಾಧನೆಯ ವಿಶೇಷವಾದ ಸೇವೆಯಿಂದ ಅದೆಷ್ಟೋ ಕಷ್ಟಗಳನ್ನು ಪರಿಹರಿಸಿಕೊಂಡ ಭಕ್ತರಿಗೆ ತಾಯಿ ಅನ್ನಪೂರ್ಣೇಶ್ವರಿಯ ಮಡಿಲು ನೆಮ್ಮದಿಯ ತಾಣವಾಗಿದೆ. ಪ್ರತಿ ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯ ದಿನ ರಾಹುಕಾಲದಲ್ಲಿ ಸೌಮ್ಯರೂಪಿಣಿ ಅನ್ನಪೂರ್ಣೇಶ್ವರಿಗೆ ಈ ಬೆಲ್ಲದಚ್ಚು ದೀಪಾರಾಧನೆ ಬೆಳಗುವ ಮೂಲಕ ನಿಮ್ಮ ಎಲ್ಲ ಕಷ್ಟಗಳನ್ನು ತಾಯಿಯ ಬಳಿ ಹೇಳಿಕೊಂಡರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಯಶಸ್ಸು, ಐಶ್ವರ್ಯ ನಿಶ್ಚಿತವಾಗಿದ್ದು ಸ್ನೇಹಿತರೆ. ಕ್ಷೇತ್ರಾಧೀಶ್ವರಿ ನಮೋಣೇಶ್ವರಿ ಅನ್ನಪೂರ್ಣೇಶ್ವರಿ ದೇವಿನಃ ಶುಭ ಅನುಗ್ರಹ ಸದಾಕಾಲ ಸಿದ್ಧಪೂರ್ವಕ. ಹೀಗೆ 9 ವಾರಗಳು ತಾಯಿ ಅನ್ನಪೂರ್ಣೇಶ್ವರಿಗೆ ಬೆಲ್ಲದಚ್ಚು ಆರತಿ ಸೇವೆ ಮಾಡಿದರೆ ದಿನೇ ದಿನೇ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದನ್ನು ನೀವೇ ತಿಳಿಯುವಿರಿ. ನನ್ನ ಹೆಸರು ಜಯಮಾಲಾ ಪಾಟೀಲ್ ಅಂತ. ಎಲ್ಲಿಂದ ಬಂದಿರೋದು? ನಾವು ವಿಜಯಪುರ ಡಿಸ್ಟಿಕ್. ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ವಿ, ತುಂಬ ಜನ ಭಕ್ತರಿಲ್ಲೆಲ್ಲ ಬಂದು ಹೋಗ್ತಿರೋದು. ಆಮೇಲೆ ನನ್ನ ದೊಡ್ಡಮ್ಮ ಮತ್ತು ನನ್ನಮ್ಮ ಇಬ್ಬರೂ ಇಲ್ಲಿ ಬಂದು ದರ್ಶನ ಪಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಅದರಿಂದ ಅವ್ರಿಗೆ ಒಳ್ಳೆಯದೇ ಆಗಿದೆ. ನನಗೂ ಕೂಡ ಹೇಳಿದ್ರು, ಬೆಂಗಳೂರು ಹತ್ರ ಹೋಗ್ತಾ ಇದೆಯಾ, ಅಮ್ಮನ ದರ್ಶನ ಮಾಡ್ಕೊಂಡು. ಕೆಲವೊಂದು ಜನ ದೇವರಿಲ್ಲ ಅಂತ ನಂಬ್ತಾರೆ. ಇವತ್ತಿನ ಕಾಲದಲ್ಲಿ ಎಷ್ಟೋ ಸೈಂಟಿಫಿಕಲ್ ಆಗಿ ನಾವು ಡೆವಲಪ್ ಆಗಿದ್ದೀವಿ. ಆದರೆ ದೇವರ ಒಂದು ಆಶೀರ್ವಾದ ಇಲ್ಲದೆ ಯಾರೂ ಏನು ಮಾಡೋಕ್ಕಾಗಲ್ಲ. ಒಂದು ಮನಸ್ಸಿನ ನೆಮ್ಮದಿ, ಒಂದು ಧೈರ್ಯ, ಶಕ್ತಿ ಅಂದರೆ ಅದು ಹೆಣ್ಣು ಅನ್ನಪೂರ್ಣೇಶ್ವರಿ. ಹೌದಾ? ಆ ತಾಯಿನ ನಾವೆಲ್ಲರೂ ದರ್ಶನ ಮಾಡ್ಕೊಬೇಕು. ಜೀವನದಲ್ಲಿ ಒಮ್ಮೆ ಆದರೂ ಅವಳು ದರ್ಶನ ಪಡ್ಕೊಂಡ್ರೆ ನಮ್ಮ ಜೀವನ ಧನ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗಂಗಾವತಿಯಿಂದ ಬಂದಿದ್ದೀವಿ. ನಾವು ಒಂದು ಚಾನಲ್ ನೋಡಿದೆ, ಯೂಟ್ಯೂಬ್ ಚಾನಲಲ್ಲಿ. ಅದರಲ್ಲಿ ಅನ್ನಪೂರ್ಣೇಶ್ವರಿ ಅವರ ಒಂದು ಮಹಿಮೆಯನ್ನು ಹೇಳಿದ್ರು. ಅರ್ಚಕರು ಕೂಡ ತುಂಬ ಚೆನ್ನಾಗಿ ವಿವರಿಸಿದ್ರು. ಇಲ್ಲಿ ಬಂದು ಎಷ್ಟೋ ಮಕ್ಕಳದು ಮತ್ತು ತಾಯಿಯಂದೆಲ್ಲ ಸಮಸ್ಯೆಗಳು ಸಾಲ್ವ್ ಆಗಿದೆ ಅಂತ. ಹಾಗಾಗಿ ನಾನು ನಂಬಿಕೆ ಇಟ್ಟು ಬಂದಿದ್ದೀನಿ. ಅವ್ರಿಗೆ ಇಲ್ಲಿ ತುಂಬ ಚೆನ್ನಾಗಿ ಭಕ್ತಿ ಇದೆ. ದೇವರು ಚೆನ್ನಾಗಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ ಅಂತ ಅಂದ್ಕೊಳ್ತೀನಿ. ಭಕ್ತಿ ಇಟ್ಟು ಬಂದರೆ ಖಂಡಿತ ಅನ್ನಪೂರ್ಣೇಶ್ವರಿ ಕೈ ಬಿಡೋದಿಲ್ಲ. ಹಾಗಾಗಿ ಬಂದು ನಿಮ್ಮ ಕಷ್ಟಗಳು ಏನೇ ಇದೆ ಅದು ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ನೆರವೇರುತ್ತೆ ಅಂತ. ಕಾಮ್ ಆಗಿದೆ, ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿದೆ. ಹಾಗಾಗಿ ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ತುಂಬ ಎಲ್ಲ ಗದ್ದಲದಲ್ಲಿ ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಸೈಲೆಂಟಾಗಿ ದೇವರು ಮತ್ತು ನಾವು ಅಷ್ಟೇ ಪ್ರಾರ್ಥನೆ ಮಾಡೋದು. ಬೆಲ್ಲದ ಆರತಿ ಎತ್ತಬೇಕಾದ್ರೆ ನಾವು ನಮ್ಮ ಅರಿಕೆಯನ್ನು ದೇವರ ಹತ್ರ ಅಷ್ಟೇ ಹೇಳ್ಕೊತೀವಿ. ಹಾಗಾಗಿ ಅದು ಖುಷಿ ಅನಿಸುತ್ತೆ. ಯಾವುದೇ ಮಧ್ಯಂತರ ಯಾವುದೇ ಇರೋದಿಲ್ಲ. ದೇವರು ನಮ್ಮ ಭಕ್ತಿಯನ್ನು ನೋಡಿ ಅವರು ನಮ್ಮ ಒಂದು ಹರಕೆಯನ್ನು ತೀರಿಸ್ತಾರೆ ಅನ್ನೋದು ಒಂದು ನಂಬಿಕೆ. ನಮಗೆ ಒಳ್ಳೆಯದಾಗಲಿ, ನನ್ನ ಬೇಡಿಕೆನ ಒಳ್ಳೆಯದಾಗಲಿ ಅಂತ ನನ್ನ ತಾಯಿ ಹರಿಸ್ತಾ ಇದ್ದೀನಿ. ಏನು ಮಾಡ್ತಾಳೆ ಅಂತ, ನನ್ನ ಕಷ್ಟ ಬಗೆಹರಿಸ್ತಾಳ ಇಲ್ವೋ ಅಂತ ಯೋಚನೆ ಮಾಡಿಕೊಂಡು ಬೆಳಗ್ತಾ ಇದ್ದೀನಿ. ನಾನು ನನ್ನ ತಾಯಿ ಕಷ್ಟ ಬಗೆಹರಿಸ್ಬಿಟ್ರೆ, ನನ್ನ ಗೋಳು ತಪ್ಪಿಸ್ಬಿಟ್ರೆ ಸಾಕಾಗಿ ಅಷ್ಟೇ ನನ್ನ. ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಾ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಾನು ಎನ್ನನು ಬೇಡುವೆ, ನರ್ಕಳ ತಾಯಿಗೆ ಜ್ಞಾನವಾದಯ ಬೇಡುವೆ. ನಾ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ.